ರಾಜು ಗೌಡ್ರ ವಾಯ್ಸ್ ಮಾತ್ರ ಆನ್ ಏರ್. ರಾಜು ಗೌಡ್ರೆ ದುರಂತ ನೋಡಿ ಅಲ್ಲಿ ಸೆಲೆಬ್ರೇಟ್ ಆಗ್ಬೇಕಾಗಿದ್ದು ನೀವು ಆಮೇಲೆ ಹೇಳಿರಂತೆ ಸರ್, ನೀವು ಹೇಳಿರಂತೆ ಬಿಜೆಪಿ ಆಸ್ ಅ ಅಪೋಸಿಷನ್ ಪಾರ್ಟಿ ಮೀಡಿಯಾದಲ್ಲಿ ಹೇಳಿಕೆ ಕೊಡೋದನ್ನ ಬಿಟ್ಟು ಏನ್ ಮಾಡಿದೆ ಅನ್ನೋ ಪ್ರಶ್ನೆಗೂ ನಿಮ್ಮಿಂದ ಉತ್ತರ ಬೇಕು. ಅದಕ್ಕೆ ಮುಂಚೆ ರಾಜು ಗೌಡ್ರೆ ದುರಂತ ನೋಡ್ರಿ ಆಗ್ಬೇಕಾಗಿದ್ದು ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯ ಅನಾವರಣ. ಈ ಜಯಂತಿಗಳು ಹಾಗೆ ಪುತ್ಥಳಿಯ ಅನಾವರಣದಲ್ಲಿ ಆಗ್ತಿರೋ ರಾಜಕೀಯ ಇದೆಯಲ್ಲ, ಬಹುಶಃ ಮೇಲೊಂದು ಆತ್ಮ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ನನ್ನ ಪುತ್ಥಳಿನೂ ಬೇಡ ನನ್ನ ಜಯಂತಿನೂ ಬೇಡ ಅಂತ ಹೇಳಿ ಕೈ ಮುಗಿದು ಬಿಡ್ತಿದ್ರೇನೋ ಸರ್. ಟಿಪ್ಪು ಜಯಂತಿ ಅಲ್ಲೊಂದು ಹೆಣ ಬೀಳ್ಬೇಕು, ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿ ಅಲ್ಲೊಂದು ಹೆಣ ಬೀಳ್ಬೇಕು, ಬೇಕಾ ಇಂಥ ರಾಜಕೀಯ ಅಂತ ಹೇಳಿ. ನೋಡಿ, ಇಲ್ಲಿ ಈ ಸಿಸ್ಟಮ್ ನೋಡ್ಬಿಟ್ರೆ ಹೆಂಗ ಅನಿಸ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ನಡೆ ಅತ್ತೆ ಮೇಲಿನ ಕೋಪನ ಸೊಸೆ ಕೊತ್ತಿ ಮೇಲೆ ತೀರ್ಸ್ಕೊಂಡ್ಲು, ನಂಗೆ ಅತ್ತೆ ಹೊಡಿಯಕ್ಕಾಗಲ್ವಲ್ಲ, ಹಂಗಾಗಿ ಮನೇಲಿರೋ ಬೆಕ್ಕು ಕೊಡದ್ಲಂತ. ಹಂಗೆ ಪಾಪ ಈ ಬೆಂಗಳೂರಿನಲ್ಲಿ ನಡೀತಲ್ಲ ಕಾಲ್ ತುಳಿತದ ಪ್ರಕರಣ, ಯಾರಿಂದ ಹೆಂಗಾಯ್ತು, ವಿಧಾನಸೌಧದ ಮುಂದೆ ಪಾಪ ಆಗಿದ್ದಂತ ಕಮಿಷನರ್ ಅವರು ಬೇಡ ಅಂತ ಹೇಳಿದ್ರು ಹೋಗಿ ಇವ್ರು ಮಾಡಿಸಿ ಸುಮಾರು ಜನನ ಬಲಿ ಕೊಟ್ಟು ಕಡೆಗೆ ಕಮಿಷನರ್ನ, ಐಜಿನ ಮತ್ತೆ SP ನ ಸಸ್ಪೆಂಡ್ ಮಾಡಿದ್ರು. ಇವಾಗ ನೆನ್ನೆ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಕಾನ್ಸ್ಟಿಟ್ಯೂನ್ಸಿ ವಿಚಾರ ಏನು ಅಂತ ಗೊತ್ತಿರಲ್ಲ. ಅವ್ರ MLA ರಾತ್ರಿನೇ ಇವ್ರು ಫ್ಲೆಕ್ಸ್ ಕಟ್ಟೋ ಟೈಮಲ್ಲಿ ಹೋಗಿ ಗಲಾಟೆ ಮಾಡಿದ್ರು. ಆಯ್ತು, ಅಲ್ಲಿ ಅಧಿಕಾರಿಗಳು ಯಾರು ಕ್ರಮ ಕೈಗೊಳ್ಳಿಲ್ಲ. ಮಾರನೇ ಬೆಳಿಗ್ಗೆ ಅವ್ರು ಯಾರೋ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಂಡ್ರು, ಗಲಾಟೆ ಆಯ್ತು, ಫೈರಿಂಗ್ ಆಯ್ತು, ಸತ್ರು ಅಂತ ಸುದ್ದಿ. ಈಗ ನೀವು ಮಾಧ್ಯಮಗಳ ಮುಂದೆ ಕೂತಿರುವಂತದ್ದು ಇಷ್ಟೇ ಸುದ್ದಿ. ತನಿಖಾಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆಯ್ತು, ಅಷ್ಟೆಲ್ಲ ಆದ್ಮೇಲೆ ಒಬ್ಬ ಜನಪ್ರತಿನಿಧಿ ಆದವನು ಅವನಿಂದ ಸಾವಿರಾರು ಜನ ಅವನ್ ಬೆಂಬಲಿಗರಿರ್ತಾರೆ. ಬೆಂಬಲಿಗರಿದ್ದಾಗ ನೀವು ಮಾತಾಡಬೇಕಾದಿರುವಂತ ಮಾತು ಎಂತದಿರುತ್ತೆ ನೋಡ್ರಪ್ಪ, ಶಾಂತಿ ಕದಡಬೇಡಿ, ಗಲಾಟೆ ಮಾಡ್ಕೋಬೇಡಿ ಅನ್ನೋ ಮಾತನ್ನ ನೀವ್ ಹೇಳ್ಬೇಕು. ನೀವು ಬಂದ್ಬಿಟ್ಟು ನಾನ್ ಮನ್ಸು ಮಾಡಿದ್ರೆ ಬೆಂಕಿ ಇಟ್ಬಿಡ್ತಿದ್ದೆ ಅಂದಾಗ ನಿಮ್ಮಿಂದ ಇರೋರು ಏನ್ ಮಾಡ್ತಾರೆ ಅನ್ನೋದನ್ನ ನೀವು ಯೋಚನೆ ಮಾಡ್ಕೊಳ್ಳಿ. ನಾನ್ ಹೇಳೋದ್ ಬೇಡ, ಯಾಕಂದ್ರೆ ಕಾಂಗ್ರೆಸ್ನವ್ರಿಗೆ ಹೇಳಿದ್ರೆ ಬೇಜಾರಾಗ್ತದೆ. ನಾಗರಾಜ್ ಯಾದವ್ ಅವ್ರಿಗೆ ಏನ್ ಅನ್ಸ್ಬಿಡ್ತದೆ, ನಾವೇನಾದ್ರು ಮಾತಾಡಿದ್ರೆ ನಮ್ಮ ಹಕ್ಕನ್ನು ದಮನ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ನಾವು ರೌಡಿಸಂ ಮಾಡೋದು ನಮ್ ತಾಕತ್ತು, ನಮ್ಮ ಹಕ್ಕು ಅಂತ ಒಬ್ಬ MLA ಸ್ಟೇಟ್ಮೆಂಟ್ ಕೊಟ್ರು. ಅಂದ್ರೆ ಜನತೆಗೆ ಪೊಲೀಸ್ ಕೇಳ್ಕೊಳ್ಳಿ ಸರ್. ಇಷ್ಟೆಲ್ಲಾ ಮಾತಾಡಿದ್ರು ಆತನ ಮೇಲೆ ಯಾವುದೂ ಕ್ರಮ ಆಗ್ಲಿಲ್ಲ ಅಂದ್ರೆ ಜನತೆಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ಯಾವ ರೀತಿ ಗೌರವ ಬರ್ತದೆ, ಯಾವ ರೀತಿ ಭಯ ಇರ್ತದೆ. ಇಟ್ಸ್ ಎ ಸಿಸ್ಟಮ್. ಒಬ್ಬ ಪೊಲೀಸ್ ಅಧಿಕಾರಿ ಅವ್ರೇನ್ ಸೂಪರ್ ಮ್ಯಾನ್ ಅಲ್ಲ, ಅವ್ನಿಗೆ 20 ಕೈ ಇರಲ್ಲ. 8 ಅವರ್ 16 ಅವರ್ ಪಾಪ ಬೀದಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂತ ಪೊಲೀಸ್ನವ್ರ ಮೇಲೆ ನೀವು ಈ ರೀತಿ ದೌರ್ಜನ್ಯ ಮಾಡ್ತಾ ಹೋದ್ರೆ ನಾಳೆ ದಿನ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು, ಪೊಲೀಸರ ನೈತಿಕ ಸ್ಥೈರ್ಯನ ಕುಂದಿಸುವಂತ ಪ್ರಯತ್ನ ಮಾಡಿದ್ದೀರಾ. ಇವತ್ತು ಸೆಂಟ್ರಲ್ DCP ಪಾಪ ಆತನಿಗೊಂದು ಪೋಸ್ಟಿಂಗ್ ಹೋಯ್ತು, ಇವತ್ತು ಆತ ಒಂದು ಒಳ್ಳೆ ಪೋಸ್ಟಿಂಗ್ ಬರಕ್ಕಾಗಿಲ್ಲ. ಕೆಲಸ ಮಾಡೋಂತವ್ರನ್ನೆಲ್ಲ ನೀವು ತಗೊಂಡೋಗಿ ಪಾಪ ಈತ ನಿನ್ನೆ ಸಂಜೆ ಹೋಗಿದ್ದಾರೆ, ಅವ್ರಿಗೆ ಇಡೀ ಬಳ್ಳಾರಿನ ಒಂದು ರೌಂಡ್ ಹಾಕಕ್ಕಾಗಿಲ್ಲ, ಒಂದು ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡಕ್ಕಾಗಿಲ್ಲ. ಮಾರನೇ ಬೆಳಿಗ್ಗೆ ನೀವು ಸಸ್ಪೆಂಡ್ ಮಾಡ್ತೀರಾ ಅಂದ್ರೆ ನಿಮ್ ಲಾ ಅಂಡ್ ಆರ್ಡರ್ ನಿಮ್ ಹೋಮ್ ಮಿನಿಸ್ಟರ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ. ಅಮಾಯಕರನ್ನ ನೀವು ಅಧಿಕಾರಿಗಳನ್ನ ಈ ರೀತಿ ಬಲಿ ಕೊಟ್ರೆ ನಿಮ್ಮ ತೆವಲುಗಳಿಗೋಸ್ಕರ ನಾಳೆ ಇಲ್ಲ ಈ ಭಾಷೆ ಬಳಸಲೇಬೇಕಾಗಿತ್ತು. ಯಾಕೆ ಗೊತ್ತಾ, ನಿಮ್ಮ ಅಧಿಕಾರ ರಾಜಕೀಯ ತೆವಲಿಗೋಸ್ಕರ ಅಧಿಕಾರಿಗಳ ಬಲಿ ಕೊಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಹೇಳಿಕೆ, ಮೊದಲು ಶಾಸಕರನ್ನ ಒದ್ದು ಒಳಗೆ ಹಾಕಬೇಕು. ಇದು ಅವ್ರದ್ದು ಲ್ಯಾಂಗ್ವೇಜ್ ಸರ್, ನಂದಲ್ಲ. ಶಾಸಕರನ್ನ ಒದ್ದು ಒಳಗೆ ಹಾಕಬೇಕು, ಅವರ ಆಪ್ತರಾದ ಸತೀಶ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಬೇಕು, ಆಗ ಬಳ್ಳಾರಿ ತಹಬದಿಗೆ ಬರುತ್ತೆ. ವಿರೋಧ ಪಕ್ಷದ ನಾಯಕರಿಗೆ ಡೆಮೊಕ್ರಾಟಿಕ್ ಸಿಸ್ಟಮ್ ಅಲ್ಲಿ ಒಂದು ಸ್ಥಾನಮಾನ ಇದೆ. ಅವ್ರ ಹೇಳಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಸರ್ಕಾರ ಅನ್ನೋದು ನನ್ನ ಒಂದು ಸ್ಥಾನಮಾನ ಇರತಕ್ಕಂಥವ್ರು ರಚನಾತ್ಮಕ ಕೆಲಸ ವಿರೋಧ ಪಕ್ಷ ನಾಯಕರು ಪದ ಬಳಕೆಯನ್ನು ಸರಿಯಾಗಿ ಮಾಡ್ಕೋಬೇಕು. ನಾನು ಇಲ್ಲಿ ಕೂತಿದ್ದೀನಿ ನನ್ನ ಶಾಸಕರು ಏನ್ ಬೇಕಾದ್ರೂ ಮಾತಾಡಿದ್ರೆ ಆಗೋದಿಲ್ಲ. ಒಂದು ತಿಳ್ಕೋಬೇಕು, ಅವ್ರು ಹೇಳ್ಬೋದಾಗಿತ್ತು ಶಾಸಕರ ಪದಗಳು ಸರಿ ಇಲ್ಲ, ಅದ್ರ ತನಿಖೆ ಆಗ್ಲಿ, ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಅವ್ರು ಹೇಳ್ತಾ ಒಳಗಡೆ ಆಗ್ತಕ್ಕಂಥ ಅವ್ರ ಕಲ್ಚರ್ ಇರ್ಬೋದು, ನಾವು ಕಾನೂನ ಪರಿಪಾಲನೆ ಮಾಡೋದು. ಒಂದು ನಿಮಿಷ ನಮ್ದು ಕಾನೂನ ಪರಿಪಾಲನೆ ಮಾಡ್ತಕ್ಕಂಥದ್ದು SP ನ ಟ್ರಾನ್ಸ್ಫರ್ ಇರ್ಬೋದು, ಅದ್ರ ಇರ್ತಕ್ಕಂಥ ಇಂಟರ್ನಲ್ ಇರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಅವ್ರು ಏನ್ ಮಾಹಿತಿ ಇತ್ತು, ಏನ್ ಮಾಡಬೇಕಾಗಿತ್ತು, ಎಲ್ಲಿ ವೈಫಲ್ಯತೆ ಆಗಿದೆ ಅದು ಹೋಮ್ ಮಿನಿಸ್ಟರ್ ಗೊತ್ತಿರ್ತದೆ. ಅದು ಕೆಲವೇ ದಿನಗಳು ಗೊತ್ತಾಗ್ತದೆ. ವಿಚಾರ ಬಂದಿರತಕ್ಕಂಥದ್ದು ಬಳ್ಳಾರಿ ಈಗ ಆಗ್ಲಿಕ್ಕೆ ಕಾರಣ ಏನು. ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಶಾಂತಿನ ಪ್ರತಿಪಾದನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಅಹಿಂಸೆಯನ್ನ ಪ್ರತಿಪಾದನೆ ಮಾಡ್ಕೊಂಡ್ರು, ಗಾಂಧಿ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋರು, ಆ ರಿಪಬ್ಲಿಕ್ ಬಳ್ಳಾರಿ ಮಾಡಿದಂತವ್ರು ಈ ದೇಶ ಇಡೀ ಕಾನೂನು ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ವಿಚಾರದಲ್ಲಿ ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಆದ್ರೆ ಕಳ್ಕೊಂಡಿರ್ತಕ್ಕಂಥ ಬಡ ಜೀವದ ಬಗ್ಗೆ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ್ರೆ ಅದು ತನಿಖೆ
ಯಾಕಾಗಿಲ್ಲ? ಇವ್ರ ಮೇಲೆ ಎಫ್ಐಆರ್ ಯಾಕಾಯ್ತು? ಜನಾರ್ದನ್ ರೆಡ್ಡಿ ಮೇಲೆ ಎಫ್ಐಆರ್ ಯಾಕಾಯ್ತು? 10 ಸೆಕೆಂಡ್ ಮುಗಿಸ್ಲಿ, ಆಮೇಲೆ ನೋಡಿ, ಮಾತಾಡಿ. ಫಸ್ಟ್ ಕಂಪ್ಲೇಂಟ್ ಆಗಿರ್ತಕ್ಕಂಥ 11 ಜನರ ಮೇಲೆ ಕಂಪ್ಲೇಂಟ್ ಆಗಿರ್ತಕ್ಕ ಎಫ್ಐಆರ್ ಆಗಿದೆ. ಈಗ ಭರತ್ ರೆಡ್ಡಿ ಅವರು ಮಾತಾಡಿರ್ತಕ್ಕಂಥ ಕಾನೂನು ಬಾಹಿರವಾದ ಮಾತಾಗಿದಾದ್ರೆ ಅವ್ರಿಗೂ ಕೂಡ ಕಾನೂನು ಅವಕಾಶ ಇದೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿ ಕ್ರಮಗಳನ್ನು ಕೈಗೊಳ್ತಾರೆ. ಕಾನೂನ ಪರಿಪಾಲನೆ ಮಾಡಬೇಕಾದ್ರೆ ಒಂದು ನಿಮಿಷ ಇರಿ ಚಂದ್ರಶೇಖರ್, ಕಾನೂನ ಪರಿಪಾಲನೆ ಮಾಡಬೇಕಾದ್ರೆ ಯಾರಿಗಾದ್ರೂ ಸಾಕ್ಷ್ಯಾಧಾರಗಳಿದ್ರೆ ಭರತ್ ರೆಡ್ಡಿ ಕೂಡ ತಪ್ಪು ಮಾಡಿದ್ದೆ ಆದ್ರೆ ದಯವಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಕ್ರಮಗಳನ್ನು ಕೈಗೊಳ್ತಾರೆ. ಎಲ್ಲವನ್ನೂ ವಿಶ್ಲೇಷಣೆ ಮಾಡತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ತನಿಖಾಧಿಕಾರಿಗೆ ಇರತಕ್ಕಂಥದ್ದು. ಕಾನೂನ ಪರಿಪಾಲನೆ ಮಾಡಬೇಕು. ಒಂದು ಜೀವ ಹೋದಾಗ 302 ಕೇಸ್ ಆದಾಗ ಅದಕ್ಕೆ ಹೂ ಆನ್ಸರಬಲ್ ಅಂತಕ್ಕಂಥ ತನಿಖಾಧಿಕಾರಿ ಅದಕ್ಕೆ ತೀರ್ಮಾನ ಮಾಡ್ತಾರೆ. ನಾವು ಅದಕ್ಕೆ ಜಡ್ಮೆಂಟಲ್ ಸ್ಟೇಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ನಿಮಿಷ ಮೇಡಮ್, ಇವತ್ತು ಹೇಳ್ತೀನಿ ಕೇಳಿ. ನೀವು ಎಸ್ಪಿ ಮೇಲೆ ಆಗಿರ್ತಕ್ಕಂಥ ವಿಚಾರಗಳು ಹೇಳ್ತಿರಲ್ಲ, ನಾವು ಕಾನೂನನ್ನ ನಾವು ಹದ್ಬಸ್ತು ತರಬೇಕು ಅಂದಾಗ ಕೆಲವು ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಗಳನ್ನ ಮಾಡ್ತೀವಿ ಅಂತಂದಾಗ ಕೇವಲ ಸರ್ಕಾರ ನೇರ ತಗೊಳ್ಳೋದಲ್ಲ ತೀರ್ಮಾನಗಳು. ಐಜಿಪಿಯಿಂದ ಇರ್ಬೋದು ಅಥವಾ ಡಿಜಿಪಿಯಿಂದ ಉತ್ತರ ಕೊಡ್ತೀನಿ. ಎಸ್ಪಿಯ ಜವಾಬ್ದಾರಿ ಏನು, ಐಜಿಪಿಯ ಜವಾಬ್ದಾರಿ ಏನು, ಡಿಜಿಪಿಯ ಜವಾಬ್ದಾರಿ ಏನು ಅಂತೇಳಿ ಅರ್ಥ ಮಾಡ್ಕೊಂಡು ಮಾತಾಡಬೇಕಾಗ್ತದೆ. ಇವತ್ತು ಹಂಗಾದ್ರೆ ಕರ್ನಾಟಕದಲ್ಲಿ ಯಾರಾದ್ರೂ ಮಾಡಲಾಗ್ತದೆ ಡಿಜಿಪಿ ಸಸ್ಪೆಂಡ್ ಮಾಡಕ್ಕಾಗ್ತದ? ಅಲ್ಲಿರ್ತಕ್ಕ ಡಿಜಿಪಿನೇ ಮಾಡ್ಬೇಕಾ, ಅಲ್ಲಿನ ಎಸ್ಪಿನೇ ಮಾಡಬೇಕಾಗ್ತದೆ? ಒಂದು ಜಿಲ್ಲೆಗೆ ಎಸ್ಪಿ ಅನ್ನೋದು ವರಿಷ್ಠ ಅಧಿಕಾರಿಗಳಾಗ್ತಾರೆ. ದೇಶದ ಕಂಪ್ಲೀಟ್ ಇನ್ಫಾರ್ಮೇಶನ್ ಬಿಜೆಪಿ ಪಕ್ಷ ಜನಾರ್ದನ್ ರೆಡ್ಡಿ ಅವರು ಆಚೆ ಹೋದ್ರು ವೀಕ್ ಆಗಿತ್ತು. ರಾಮುಲು ಜನಾರ್ದನ್ ರೆಡ್ಡಿ ಅವರು ಕಿತ್ತಾಡ್ಕೊಂಡಿದ್ರು ಅಥವಾ ಅವ್ರು ದೂರ ಆಗಿದ್ರು, ಮನಸ್ತಾಪ ಆಯ್ತು, ವೀಕ್ ಆಗಿತ್ತು. ಇವಾಗ ಬಳ್ಳಾರಿ ಒಳಗಡೆ ಜನಾರ್ದನ್ ರೆಡ್ಡಿ ಅವರು ಬಂದಿದ್ದಾರೆ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರು ಒಟ್ಟಿಗೆ ಆಗಿದ್ದಾರೆ. ಬಿಜೆಪಿ ಪ್ರಾಬಲ್ಯ ಇನ್ ಕೇಸ್ ಏನಾದ್ರೂ ಹೆಚ್ಚಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಸ್ಯಾಂಪಲ್ ಹೇಳ್ತಿರೋರು ಕಾಂಗ್ರೆಸ್ನವರು. ಬಳ್ಳಾರಿಯಲ್ಲಿ ಯಾವ ರೀತಿ ಕೋರ್ಟ್ ಪರ್ಮಿಷನ್ ಕೊಟ್ಟರು ಬಳ್ಳಾರಿಗೆ ಬಂದ್ರು ಇದೆಲ್ಲ ಸ್ಟಾರ್ಟ್ ಆಗಿದೆ. ಇರಬೇಕಾದ್ರೆ ಶಾಂತವಾಗಿತ್ತು. ಪ್ರಶ್ನೆ ಕಂಪ್ಲೀಟ್ ಮಾಡಕ್ ಬಿಡಿ ಚಂದ್ರಶೇಖರ್ ಅವರೇ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಏನಾಗುತ್ತೆ ಬಳ್ಳಾರಿ ಅನ್ನೋದಕ್ಕೆ ಸ್ಯಾಂಪಲ್ ಇದು. ಉತ್ತರ ನಿಮ್ ನೋಡಿ. ಈ ಸರ್ಕಾರ ಯಾವ ರೀತಿ ರಾಜ್ಯವನ್ನು ದಿವಾಳಿ ಮಾಡಿದೆ, ಯಾವ ರೀತಿ ಭ್ರಷ್ಟಾಚಾರ ಮಾಡಿದೆ, ಯಾವ ರೀತಿ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಿರೋದು. ಲೋಕಸಭೆಯಲ್ಲಿ ಜನ ತೋರಿಸಿದ್ರು, ಅದಾದ್ಮೇಲೆ ಮೊನ್ನೆ ಲೋಕಲ್ ಬಾಡಿನಲ್ಲಿ ನುಣ್ಣಗೆ ಮಠ ಮುಗಿಸ್ಕೊಂಡಾಯ್ತು. ಇದು ಕೇವಲ ಬಳ್ಳಾರಿಯಲ್ಲಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪತನ ಆಗ್ತಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಪತನವಾಗ್ತಿದೆ. ಹಾಗಾಗಿ ಹೆದರಿಕೆ ಅಂತಕ್ಕಂಥದ್ದು ಯಾವ ಪಕ್ಷ ಪತನ ಆಗುತ್ತೋ, ಯಾವ ಪಕ್ಷ ಉದ್ಧಾರ ಆಗುತ್ತೋ, ಜನರ ಪ್ರಾಣಗಳು ಸಹ. ಥ್ಯಾಂಕ್ ಯು, ಸಮಯ ಇದ್ದಷ್ಟೇ. ಥ್ಯಾಂಕ್ ಯು ಮೂವರಿಗೂ ಕೂಡ. ಯಾವ ಪಕ್ಷ ಪತನ ಆಗುತ್ತೋ, ಯಾವ ಪಕ್ಷ ಉತ್ತುಂಗಕ್ಕೆ ಇರುತ್ತೋ ಗೊತ್ತಿಲ್ಲ. ಜನರ ಬದುಕು ಅಮಾಯಕ ರಾಜಶೇಖರ್ ರೀತಿಯ ಜನರ ಬದುಕು ಪತನ ಆಗದೆ ಇರೋ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಸ್ಥಾಪನೆ ಆಗೋ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಿ, ಪಾರದರ್ಶಕವಾಗಿ ಪಕ್ಷಾತೀತವಾಗಿ ಕ್ರಮವನ್ನ ಕೈಗೊಳ್ಳಿ ಅನ್ನೋ ನಿರೀಕ್ಷೆಯೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.